Hello everyone, inverse trigonometric functions. Topic properties of inverse trigonometric functions under exercise 2.2. Question number 12. Tan of sine inverse 3 by 5 plus cot inverse 3 by 2. Inverse function ಒಳಗಡೆ trigonometric functions ಇದ್ರೆ ನಾವು ಡೈರೆಕ್ಟ್ ಸಾಲ್ವ್ ಮಾಡಬಹುದು. ಬಟ್ ಇಲ್ಲಿ trigonometric functions ಒಳಗಡೆ ಇನ್ವರ್ಸ್ ಫಂಕ್ಷನ್ಸ್ ಇದೆ. ಹಾಗಾಗಿ ನಾವು ಈ ಇನ್ವರ್ಸ್ ಫಂಕ್ಷನ್ ಅನ್ನ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೈನ್ ಇನ್ವರ್ಸ್ 3/5 ಐ ವಿಲ್ ಟೇಕ್ ಇಟ್ ಆಸ್ ಆಲ್ಫಾ. ಎಕ್ಸ್ ಅಂಡ್ ವೈ ಕೂಡ ತಗೊಳ್ಬಹುದು, ನಿಮ್ ಕನ್ವೀನಿಯಂಟ್. ಸೊ ಇದೇನಾಗತ್ತೆ, ಸೈನ್ ಆಲ್ಫಾ ಈಸ್ 3/5 ಆಗತ್ತೆ. ಸೊ ಇದು 3/5 ಗೊತ್ತಿದ್ದಾಗ ನಮ್ಗೆ ಕಾಸ್ ಆಲ್ಫಾ ಫೈಂಡ್ ಔಟ್ ಮಾಡಕ್ ಆಗತ್ತೆ. ಸೊ ಕಾಟ್ ಅಲ್ಲಿ ಕೂಡ ಟ್ಯಾನ್ ಆಲ್ಫಾ ಫೈಂಡ್ ಔಟ್ ಮಾಡಕ್ ಆಗತ್ತೆ. Tan beta. Cot inverse of 3/2 na I will take it as a beta. Avaga cot beta is 3/2 ಆಯ್ತು. ನಾನು ಕಾಸ್ ಆಲ್ಫಾದಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಕಾಸ್ ಆಲ್ಫಾ ಅಂದ್ರೆ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಇಸ್ ಈಕ್ವಲ್ ಟು 1 ಇದೆಯಲ್ಲ, ಅದನ್ನ ರೀಅರೇಂಜ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಆಲ್ಫಾ ಕಾಸ್ ಆಲ್ಫಾ ಅನ್ನೋ ವ್ಯಾಲ್ಯೂ ಬರುತ್ತೆ. ಸೊ ಈ ಸ್ಕ್ವೇರ್ ರೂಟ್ ಸೈನ್ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ಹಾಗಾಗಿ ಸೈನ್ ಸ್ಕ್ವೇರ್ 3 ಸ್ಕ್ವೇರ್ ಬೈ 5 ಸ್ಕ್ವೇರ್ ಇಸ್ 25. 25 ಮೈನಸ್ 9 is 16/25 ಆಯ್ತು. ಸೊ ಸ್ಕ್ವೇರ್ ರೂಟ್ ಅಂದ್ರೆ 4/5 ಆಗತ್ತೆ. ಇನ್ನು ಕಾಟ್ ಬೀಟಾ ಇದೆ ಅಲ್ಲ, ಇದನ್ನ ಟ್ಯಾನ್ ಬೀಟಾ ಮಾಡೋದಾದ್ರೆ ಇಲ್ಲೇ ಟ್ಯಾನ್ ಆಲ್ಫಾ ತಗೊಳ್ಳೋದಾದ್ರೆ, ಯಾಕಂದ್ರೆ ಇಲ್ಲಿ ಟ್ಯಾನ್ ಫಂಕ್ಷನ್ ಇದೆ, ಎಲ್ಲಾನು ಟ್ಯಾನ್ ಫಂಕ್ಷನ್ ಅಂತ ತಗೊಳ್ಳೋಣ ಅಂತಂದ್ರೆ ಇದು ಟ್ಯಾನ್ ಬೀಟಾ ಆದ್ರೆ 2/3 ಆಗತ್ತೆ. ಇಲ್ಲಿ ಟ್ಯಾನ್ ಆಲ್ಫಾ ಸೈನ್ ಬೈ ಕಾಸ್ ಅಂದ್ರೆ 3/4 ಆಗತ್ತೆ. ಈಗ ನಾನು ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನನಗೆ ಟ್ಯಾನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂತ ಸಿಗತ್ತೆ. ಯಾಕೆ ಹೇಳಿ, ಸೈನ್ ಇನ್ವರ್ಸ್ ಫಂಕ್ಷನ್ ಅನ್ನ ಆಲ್ಫಾ ಅಂತ ತಗೊಂಡಿದೀವಿ, ಕಾಟ್ ಇನ್ವರ್ಸ್ ಅನ್ನ ಬೀಟಾ ಅಂತ ತಗೊಂಡಿದೀವಿ. ಹಾಗಾಗಿ ಟ್ಯಾನ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಟ್ಯಾನ್ ಆಲ್ಫಾ ಪ್ಲಸ್ ಟ್ಯಾನ್ ಬೀಟಾ ಬೈ 1 ಮೈನಸ್ ಟ್ಯಾನ್ ಆಲ್ಫಾ ಬೀಟಾ ಆಗತ್ತೆ. ಟ್ಯಾನ್ ಆಲ್ಫಾ ಟ್ಯಾನ್ ಬೀಟಾ ಆಗತ್ತೆ, ಕರೆಕ್ಟ್ ಅಲ್ವಾ? ಈಗ ಟ್ಯಾನ್ ಆಲ್ಫಾ ನನ್ಗೆ 3/4 ವ್ಯಾಲ್ಯೂ ಸಿಕ್ಕಿದೆ. ಟ್ಯಾನ್ ಬೀಟಾ ಇಸ್ 2/3 ಡಿವೈಡೆಡ್ ಬೈ 1 minus 3/4 into 2/3. So 3 ones are 3 ones are 2 ones are 2 2s are 1 minus 1/2 is 1/2. ಇದು 12 LCM ತಗೊಳ್ಬೇಕು. 3 3s are 9, 4 2s are 8 into 1/2 ಅಂತ ಇದು ನಮ್ಗೆ ಗೊತ್ತಲ್ವಾ. 1 minus 1/2 is 1/2. ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗತ್ತೆ. ಇದು 2/1 ರೆಸಿಪ್ರೋಕಲ್ ಆಗತ್ತೆ. 2 ones are 2 6 are 9 plus 8 is 16 ಆಯ್ತು. 16/6 sorry 9 plus 8 is 17. 17/6 is the answer. So tan of alpha plus beta andre tan of sine inverse 3/5 plus cot inverse 3/2 the answer 17/6 ಆಯ್ತು. Thank you.